ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೀತಾ ಇರೋದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ T20 ಮ್ಯಾಚ್ MCA ನಡೀತಾ ಇರೋದು. ಈ ಮ್ಯಾಚ್ ಗೆ ವೆರಿ ಕ್ಯೂರಿಯಾಸಿಟಿ ಇಂದ ಇದೀವಿ. ಆಲ್ರೆಡಿ 2-1 ಅಂತರದಲ್ಲಿ ಇರೋದು ಈ ಮ್ಯಾಚ್. ಏನಾದ್ರೂ ಈ ಮ್ಯಾಚ್ ಇಂಡಿಯಾ ವಿನ್ ಆಯ್ತು ಅಂದ್ರೆ ಪಕ್ಕ ಸೀರೀಸ್ ಇಂಡಿಯಾಗೆ ಸೀಲ್ಡ್ ಆನ್ ಆಗುತ್ತೆ. ಯಾವುದೇ ರೀತಿ ನೆಕ್ಸ್ಟ್ ಮ್ಯಾಚ್ ಇಂಡಿಯಾ ಅಷ್ಟೊಂದು ಎಫೆಕ್ಟಿವ್ ಆಗಿ ಮ್ಯಾಚ್ ನ ವಿನ್ ಆಗುವಂತ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಆದ್ರೆ ಈ ಮ್ಯಾಚ್ ಒಂದು ಸ್ವಲ್ಪ ಕಾಂಪಿಟೇಷನ್ ಇಂದ ಇದ್ರೆ ಪಕ್ಕ ಕ್ಯೂರಿಯಾಸಿಟಿ ಇಂದ ನೋಡಬಹುದು. ಏನಾದ್ರೂ ಈ ಮ್ಯಾಚ್ ಇಂಗ್ಲೆಂಡ್ ವಿನ್ ಆಯ್ತು ಅಂದ್ರೆ ಪಕ್ಕ ಕಾಂಪಿಟೇಷನ್ ಇರುತ್ತೆ 5th T20 ಮ್ಯಾಚ್ ಗೆ. ಏನಾದ್ರೂ ಈ ಮ್ಯಾಚ್ ಇಂಡಿಯಾ ವಿನ್ ಆಗ್ಬಿಡ್ತು ಅಂದ್ರೆ 5th T20 ಮ್ಯಾಚ್ ಗೆ ಅಷ್ಟೊಂದು ಕ್ರೇಜ್ ಅಂತೂ ಇರಲ್ಲ. ಅದಕ್ಕೋಸ್ಕರ ಅದರಲ್ಲೂ ಅಲ್ಲದೆ ಈ T20 ಮ್ಯಾಚ್ ಅಲ್ಲಿ ಒಂದು ಸ್ವಲ್ಪ ಹೈಯೆಸ್ಟ್ ರನ್ ಹೊಡಿಲಿ. ಏನಕ್ಕಂದ್ರೆ ನೋಡಿರೋ 3 ಮ್ಯಾಚ್ ಅಲ್ಲೂ ಅಷ್ಟೊಂದು ಕಾಂಪಿಟೇಷನ್ ಇಲ್ಲ ಮ್ಯಾಚ್ ಅಲ್ಲಿ. ಅದರಲ್ಲೂ ಅಲ್ಲದೆ ಹೈಯೆಸ್ಟ್ ರನ್ ಇರೋದೇ 171. ಇಷ್ಟೇ ರನ್ ಹೊಡೆದಿರೋದು. ಯಾವುದೇ ರೀತಿ 200+ ರನ್ ಹೋಗಿಲ್ಲ. ನಾನು ಅನ್ಕೊಂಡಿದ್ದೆ ಓದ್ ವಿಡಿಯೋದಲ್ಲಿ ಅದರಲ್ಲೂ ಹೇಳಿದೆ 200+ ರನ್ ಬರ್ಬೋದು ಆ ಫ್ಲಾಟ್ ವಿಕೆಟ್ ಅಲ್ಲಿ ಪಕ್ಕ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಂಗ್ಲೆಂಡ್ ಅವರು ಬ್ಯಾಟ್ಸ್ಮನ್ ಗಳು ತಡಪಡ ಅಂತ ಉದ್ರೋದ್ರು ಸ್ಪಿನ್ನರ್ಸ್ ಗಳಿಗೆ. ಆದ್ರೆ ಯಾವುದೇ ರೀತಿ ಸ್ಕೋರ್ ಬರ್ಲಿಲ್ಲ. ಏನಾದ್ರೂ ಈ ಪಿಚ್ ಅಲ್ಲೂ ಸಹ ಸ್ಪಿನ್ನರ್ಸ್ ಗಳಿಗೆ ಎಫೆಕ್ಟಿವ್ ಆಗೇ ಆಗುತ್ತೆ. ಅದರಲ್ಲೂ ಅಲ್ಲದೆ ಈ ಪಿಚ್ ಫ್ಲಾಟ್ ವಿಕೆಟ್ ಇರೋದು. ಹಾಗೆ ಇಲ್ಲಿ ಸ್ಪಿನ್ನರ್ಸ್ ಮತ್ತು ಸ್ಪೀಡರ್ಸ್ ಗೆ ಒಂದು ಸ್ವಲ್ಪ ಹೆಲ್ಪ್ ಆಗುವಂತ ಕಂಡೀಷನ್ ಪಿಚ್ ಇದು. ಹಾಗೆ ಬ್ಯಾಟ್ಸ್ಮನ್ ಗಳಿಗೂ ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿ ಇರುತ್ತೆ. ಹಾಗೆ ಈ ಪಿಚ್ ಅಲ್ಲಿ ಒಂದು ಸ್ವಲ್ಪ ಬಾಲ್ ನಿಂತಿ ಬರುವಂತ ಎಲ್ಲ ಲಕ್ಷಣಗಳು ಇರುತ್ತೆ. ಸ್ಲೋ ಆಗಿ ಆಗುತ್ತೆ ಬಾಲ್. ನೋಡೋಣ ಈ ಮ್ಯಾಚ್ ಅಲ್ಲಾದ್ರೂ 190+ ರನ್ನಾರ ಹೊಡಿಲಿದ್ದೇವ್ರು, ಅದಂತೂ ಕೇಳ್ಕೋಬೇಕು. ಏನಾದ್ರೂ ಈ ಮ್ಯಾಚ್ ಏನಾದ್ರೂ ಟಾಸ್ ಇಂಡಿಯಾ ವಿನ್ ಆಗ್ಬಿಟ್ರೆ ಸುಮ್ನೆ ಬ್ಯಾಟಿಂಗ್ ತಗೊಳ್ಳಿ, ಸುಮ್ನೆ ಫೀಲ್ಡಿಂಗ್ ತಗೊಂಡು ನಾವು ಅಷ್ಟೊಂದು ಹೈಯೆಸ್ಟ್ ರನ್ ಹೊಡೆಯೋದು ನೋಡಿಲ್ಲ. ಅದ್ರಲ್ಲದೆ ಇಂಡಿಯಾದವರು ಚೇಸ್ ಮಾಡೋದು ನೋಡಿದೀವಿ. ಆದ್ರೆ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿ ಯಾವ ತರ ಸ್ಕೋರ್ ನ ಕಲೆ ಹಾಕ್ತಾರೆ ಅನ್ನೋದೇ ನೋಡಿಲ್ಲ. ಅದಕ್ಕೋಸ್ಕರ ಈ ಮ್ಯಾಚ್ ಅಲ್ಲಿ ಆದ್ರೂ ಸಹ ಇಂಡಿಯನ್ ಆದ್ರೂ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಳ್ಳಿ, ಇಲ್ಲ ಅಂದ್ರೆ ಇಂಗ್ಲೆಂಡ್ ಅವರು ಟಾಸ್ ಗೆದ್ದು ಬಾಲಿಂಗ್ ಆರ ತಗೊಳ್ಳಿ. ಏನೋ ಒಂದು ಇವತ್ತು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಬೆಟರ್. ಏನಕ್ಕಂದ್ರೆ ಈ ಪುಣೆಯಲ್ಲಿ ನಡೆದಿರುವಂತ 4 ಇಂಟರ್ನ್ಯಾಷನಲ್ T20 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಚೇಸ್ ಆಗಿದೆ, ಹಾಗೆ 2 ಮ್ಯಾಚ್ ಡಿಫೆಂಡ್ ಆಗಿದೆ. ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿ ಇರುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಆಡೋಂಥವ್ರಿಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ MCA ಪಿಚ್ ನಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್. ಹಾಗೆ ಇಲ್ಲಿ ನಡೆದಿರುವಂತ IPL ಸ್ಟ್ಯಾಟ್ಸ್ ನ ನೋಡಿದ್ರೆ 51 ಮ್ಯಾಚ್ ನಡೆದಿದೆ. ಹಾಗೆ ಫಸ್ಟ್ ಬ್ಯಾಟಿಂಗ್ ಆಡಿರೋರು 28 ಮ್ಯಾಚ್ ನ ಗೆದ್ದಿದ್ದಾರೆ. ಹಾಗೆ ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು 23 ಮ್ಯಾಚ್ ಗೆದ್ದಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡಿರೋರೇ ಜಾಸ್ತಿ ಗೆದ್ದಿರೋದು. ಅದಕ್ಕೋಸ್ಕರ ಇಲ್ಲಿ ಟಾಸ್ ವಿನ್ ಆದ್ರೆ ಮೊದಲನೇ ಬ್ಯಾಟಿಂಗ್ ಆಡಿದ್ರೆ ಇಲ್ಲಿ ಬೆಂಕಿ ಆಗಿರುತ್ತೆ. ಅದಕ್ಕೋಸ್ಕರ ಇಂಡಿಯಾ ಏನಾದ್ರು ಇವತ್ತು ಟಾಸ್ ವಿನ್ ಆದ್ರೆ ಮೊದಲನೇ ಬ್ಯಾಟಿಂಗ್ ಆಡಿದ್ರೆ ಸರಿ ಇರುತ್ತೆ. ಹಾಗೆ ಇವತ್ತು ನಡೆಯುವಂತ ಮ್ಯಾಚಿಗೆ ಒಂದು ಸ್ವಲ್ಪ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಕಾಣಿಸುತ್ತೆ. ಏನಕ್ಕಂದ್ರೆ ಹರ್ಷದೀಪ್ ಸಿಂಗ್ ನ ಪಕ್ಕ ಪ್ಲೇಯಿಂಗ್ ಲೆವೆನ್ ಗೆ ತಂದೆ ತತ್ರ. ಹಾಗೆ ರಿಂಕು ಸಿಂಗು ಸಹ ಈ T20 ಮ್ಯಾಚ್ ಗೆ ಅವೈಲೇಬಲ್ ಇದ್ದಾರೆ. ರಿಪೋರ್ಟ್ ಬಂದಿದೆ ಈ ಮ್ಯಾಚ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಪಕ್ಕ ಆಡ್ತಾರೆ. ಇವತ್ತು ನಡೆಯುವಂತ T20 ಮ್ಯಾಚ್ ಅಲ್ಲಿ ಇಂಡಿಯಾದಲ್ಲಿ ಪಕ್ಕ 3 ಚೇಂಜಸ್ ಅಂತೂ ಇದ್ದೇ ಇರುತ್ತೆ. ವೆಯ್ಟ್ ಮಾಡಿ ನೋಡ್ಬೇಕು ಯಾರನ್ನ ಕುಣಿಸ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಪಕ್ಕ ಈ 3 ಜನನ ಇನ್ನು ಮಾಡೋದ್ರಲ್ಲಂತೂ ಪಕ್ಕ. ಯಾರು ಅಂದ್ರೆ ಹರ್ಷದೀಪ್ ಸಿಂಗು, ರಿಂಕು ಸಿಂಗು, ಶಿವಮ್ ದುಬೆ, ಇವ್ರು 3 ಜನನ ಪ್ಲೇಯಿಂಗ್ ಲೆವೆನ್ ಗೆ ತರೋದಂತೂ ಪಕ್ಕ. ನೋಡೋಣ ಏನು ಚೇಂಜಸ್ ನ ಮಾಡ್ತಾರೆ ನಮ್ಮ ಇಂಡಿಯನ್ ಬ್ಯಾಟಿಂಗ್ ಅಲ್ಲಿ. ಹಾಗೆ ಯಾವುದೇ ರೀತಿ ಇಂಗ್ಲೆಂಡ್ ಅಲ್ಲೂ ಸಹ ಅವರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಅಂತೂ ಮಾಡಲ್ಲ. ಅದೇ ಟೀಮು, ಅದೇ ಸೇಮ್ ಟೀಮ್ ಇರುತ್ತೆ. ಆದ್ರೆ ಇವತ್ತು ನಡೆಯುವಂತ ಮ್ಯಾಚ್ ಅಲ್ಲಿ ಒಂದು ಬಿಗ್ ಇನ್ನಿಂಗ್ಸ್ ಬರ್ಲಿ, ಬಿಗ್ ಸ್ಕೋರ್ ಬರ್ಲಿ, ಒಂದು ಒಳ್ಳೆ ಕಾಂಪಿಟೇಷನ್ ಬರ್ಬೇಕು ಈ ಮ್ಯಾಚ್ ಇಂದ ಅನ್ನೋದೇ ನನ್ನ ಅನಿಸಿಕೆ. ಏನಕ್ಕಂದ್ರೆ ಯಾವುದೇ ರೀತಿ 3 ಮ್ಯಾಚ್ ನೋಡಿ ಅಷ್ಟೊಂದು ಕಾಂಪಿಟೇಷನ್ ಇಲ್ಲ ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೋಸ್ಕರ ಈ ಮ್ಯಾಚ್ ಇಂದ ಒಂದು ಒಳ್ಳೆ ಸ್ಕೋರ್ ಬಂದು ಕಾಂಪಿಟೇಷನ್ ನಡೆದ್ರೆ ಮ್ಯಾಚ್ ಅಂತೂ ನೋಡಕ್ಕೆ ಅದ್ದೂರಿಯಾಗಿರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಮ್ಯಾಚ್ ನೈಟ್ ಅಂತೂ ಕ್ಯೂರಿಯಾಸಿಟಿ ಇಂದ ಇದೀನಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.